ವೀಕ್ಷಕರೇ, ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದ್ದು, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಅರೇಬಿಯಾ, ಭಾರತ ಹಾಗೂ ಥೈಲ್ಯಾಂಡ್ ಈ ಮೂರು ಪರ್ಯಾಯ ದ್ವೀಪಗಳಿವೆ. ಇವುಗಳಲ್ಲಿ ಭಾರತವು ಮಧ್ಯಭಾಗದಲ್ಲಿದ್ದು ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಭಾರತ ಎಂಬುದು ಭರತ ಚಕ್ರವರ್ತಿ ಹೆಸರಿನಿಂದ ಹಾಗೂ ಇಂಡಿಯಾ ಎಂಬುದು ಇಂಡಸ್ ಅಥವಾ ಸಿಂಧೂ ನದಿಯ ಹೆಸರಿನಿಂದ ರೂಢಿಗೆ ಬಂದಿದ್ದು, ಈ ಎರಡು ಹೆಸರುಗಳು ಇಂದು ಬಳಕೆಯಲ್ಲಿವೆ. ಅಲ್ಲದೆ ಇಲ್ಲಿ ವಿಕಾಸ ಹೊಂದಿರುವ ಹಿಂದೂ ಧರ್ಮದಿಂದ ಹಿಂದೂಸ್ತಾನವೆಂದು ಕರೆಯಲಾಗುವುದು. ಇದು ಏಷ್ಯಾ ಖಂಡದ ಅತಿ ದೊಡ್ಡ ಪರ್ಯಾಯ ದ್ವೀಪವಾಗಿದೆ. ಇನ್ನು ಭಾರತದ ಅಕ್ಷಾಂಶದ ವಿಸ್ತರಣೆಯನ್ನು ನೋಡುವುದಾದರೆ, ಭಾರತವು 8.4 ಡಿಗ್ರಿ ಉತ್ತರದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದ್ದು, ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದೆ. ಹೀಗೆ ದಕ್ಷಿಣದಿಂದ ಉತ್ತರಕ್ಕೆ ಭಾರತವು ಸುಮಾರು 29.2 ಅಕ್ಷಾಂಶಿಕ ವಿಸ್ತರಣೆಯನ್ನು ಹೊಂದಿದೆ. ಪ್ರಧಾನ ಭೂರಾಶಿಯು ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಉತ್ತರದ ಲಡಾಖ್ನ ಕಾರಾಕೋರಂ ಶ್ರೇಣಿಯ ಇಂದಿರಾಕೋಲ್ ವರೆಗೆ ಸುಮಾರು 3214 ಕಿಲೋಮೀಟರ್ ಉದ್ದವಾಗಿದೆ. ಇನ್ನು ದೇಶದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗಿದ್ದು, ಅಕ್ಷಾಂಶಿಕವಾಗಿ ಭಾರತವು ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲೂ ಕಂಡುಬರುತ್ತದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ ಈ 8 ರಾಜ್ಯಗಳ ಮೂಲಕ ಹಾದುಹೋಗಿದೆ. ದೇಶವು ಒಳಗೊಂಡಿರುವ ದ್ವೀಪಗಳ ವಿಸ್ತರಣೆಯನ್ನು ಪರಿಗಣಿಸಿದಾಗ, ಗ್ರೇಟ್ ನಿಕೋಬಾರ್ನ ಇಂದಿರಾ ಪಾಯಿಂಟ್ ಅಥವಾ ಇಂದಿರಾ ಪಿಗ್ಮೇಲಿಯನ್ ಪಾಯಿಂಟ್ 6.45 ಉತ್ತರ ಅಕ್ಷಾಂಶದಲ್ಲಿದ್ದು, ಭಾರತದ ಅತ್ಯಂತ ದಕ್ಷಿಣದ ಭಾಗವಾಗಿದೆ. ಇನ್ನು ಭಾರತದ ರೇಖಾಂಶಿಕ ವಿಸ್ತರಣೆಯನ್ನು ನೋಡುವುದಾದರೆ, ಭಾರತವು 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದವರೆಗೆ ಹರಡಿದ್ದು, ರೇಖಾಂಶಿಕವಾಗಿ ಪೂರ್ವಾರ್ಧ ಗೋಳದಲ್ಲಿದೆ. ಇದು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಜಿಲ್ಲೆಯ ಸರ್ಕ್ರಿಕ್ ಬಳಿಯಿಂದ, ಪೂರ್ವದಲ್ಲಿ ಅರುಣಾಚಲ ಪ್ರದೇಶದ ಅಂಜಾಂ ಜಿಲ್ಲೆಯ ಪೂರ್ವ ಗಡಿಯ ಕಿಬಿತುವರೆಗೆ ಸುಮಾರು 2933 ಕಿಲೋಮೀಟರ್ ಅಗಲವಾಗಿದೆ. ಅಕ್ಷಾಂಶ ವಿಸ್ತರಣೆಯಂತೆಯೇ ಭಾರತವು 29.18 ಡಿಗ್ರಿಗಳಷ್ಟು ರೇಖಾಂಶಿಕ ವಿಸ್ತರಣೆಯನ್ನು ಹೊಂದಿದೆ. ಇದರಿಂದ ವಾಸ್ತವವಾಗಿ ದೇಶದ ಪೂರ್ವ ಮತ್ತು ಪಶ್ಚಿಮ ಭಾಗಗಳ ನಡುವೆ ಸುಮಾರು 2 ಗಂಟೆಗಳ ಕಾಲದ ವ್ಯತ್ಯಾಸವಿರುವುದು. ಭಾರತದ ಕಾಲಮಾನವನ್ನು ನಿರ್ಧರಿಸುವ 82.5 ಡಿಗ್ರಿ ಪೂರ್ವ ರೇಖಾಂಶವು ದೇಶದ ಮಧ್ಯಭಾಗದಲ್ಲಿ ಅಂದರೆ ಅಲಹಾಬಾದಿನ ಮೂಲಕ ಹಾದು ಹೋಗುವುದು. ಇದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಹಾಗೂ ಆಂಧ್ರ ಪ್ರದೇಶ ಈ 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಭಾರತೀಯ ನಿರ್ಧರಿತ ಕಾಲವನ್ನು ಈ ರೇಖಾಂಶವನ್ನು ಆಧರಿಸಿ ಲೆಕ್ಕಾಚಾರ ಮಾಡುವುದರಿಂದ ಇದು ಗ್ರೀನ್ವಿಚ್ ಕಾಲಕ್ಕಿಂತ 5.5 ಗಂಟೆ ಮುಂದೆ ಇರುವುದು. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಹಾಗೂ 80 ಪೂರ್ವ ರೇಖಾಂಶಗಳು ಜಬಲ್ಪುರದಲ್ಲಿ ಸಂಧಿಸುತ್ತವೆ. ಇದು ಸರಿಸುಮಾರು ಭಾರತದ ಕೇಂದ್ರದ ಭಾಗವಾಗಿದ್ದು, ಇದನ್ನು ಭಾರತದ ಭೌಗೋಳಿಕ ಕೇಂದ್ರ ಎಂದು ಕರೆಯುವರು. ಇನ್ನು ಭಾರತದ ಗಾತ್ರ ಮತ್ತು ವಿಸ್ತೀರ್ಣವನ್ನು ನೋಡುವುದಾದರೆ, ಭಾರತವು ಉತ್ತರದಲ್ಲಿ ವಿಸ್ತಾರವಾಗಿದ್ದು, ದಕ್ಷಿಣದ ಕಡೆಗೆ ಕಿರಿದಾಗಿ ಸರಿಸುಮಾರು ತ್ರಿಕೋನಾಕೃತಿಯಲ್ಲಿರುವುದು. ಇದರ ಒಟ್ಟು ಭೌಗೋಳಿಕ ಕ್ಷೇತ್ರ 32,87,263 ಚದುರ ಕಿಲೋಮೀಟರ್. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 7ನೇ ಅತಿ ದೊಡ್ಡ ರಾಷ್ಟ್ರ. ಇದಕ್ಕಿಂತ ಹೆಚ್ಚು ವಿಸ್ತೀರ್ಣದ ಪ್ರಪಂಚದ ಇತರ ರಾಷ್ಟ್ರಗಳೆಂದರೆ ರಷ್ಯಾ, ಕೆನಡಾ, ಚೈನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ. ಭಾರತವು ಪ್ರಪಂಚದ 2.4% ಭೂಗೋಳವನ್ನು ಹೊಂದಿದೆ. ಜನಸಂಖ್ಯೆಯಲ್ಲಿ ಭಾರತವು ಪ್ರಥಮ ಸ್ಥಾನ ಹೊಂದಿದ್ದು, ಚೀನಾವು 2ನೇ ಸ್ಥಾನವನ್ನು ಹೊಂದಿದೆ. ಇನ್ನು ಭಾರತದ ಭೂಗಡಿಯನ್ನು ನೋಡುವುದಾದರೆ, ಭಾರತವು ಸುಮಾರು 15,200 ಕಿಲೋಮೀಟರ್ ಉದ್ದವಾದ ಭೂಮೇರೆಯನ್ನು ಹೊಂದಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್, ಪೂರ್ವದಲ್ಲಿ ಮಯನ್ಮಾರ್ ಹಾಗೂ ಬಾಂಗ್ಲಾ ಹೀಗೆ ಒಟ್ಟು 7 ದೇಶಗಳು ಭಾರತದೊಡನೆ ಭೂಗಡಿಯನ್ನು ಹಂಚಿಕೊಂಡಿವೆ. ಭಾರತದ ಭೂಗಡಿ 14 ರಾಜ್ಯಗಳು, 92 ಜಿಲ್ಲೆಗಳು ಹಾಗೂ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ. ಭಾರತದ ಭೂಗಡಿಯನ್ನು ಗುರುತಿಸುವ 3 ಪ್ರಮುಖ ರೇಖೆಗಳಿವೆ. ಅವುಗಳೆಂದರೆ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ರ್ಯಾಡ್ಕ್ಲಿಫ್ ರೇಖೆ, ಮತ್ತು ಭಾರತ ಮತ್ತು ಅಫ್ಘಾನಿಸ್ತಾನಗಳ ನಡುವೆ ಇರುವ ಡ್ಯೂರಾಂಡ್ ರೇಖೆ, ಮತ್ತು ಭಾರತ ಮತ್ತು ಚೈನಾಗಳ ನಡುವೆ ಎಳೆದಿರುವ ಮ್ಯಾಕ್-ಮೋಹನ್ ರೇಖೆ. ಇನ್ನು ಭಾರತ ಮತ್ತು ಪಾಕಿಸ್ತಾನಗಳ ಗಡಿಯ ನಡುವೆ ಇರುವ ರ್ಯಾಡ್ಕ್ಲಿಫ್ ರೇಖೆಯನ್ನು ನೋಡುವುದಾದರೆ, ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದ ಭಾರತವನ್ನು ಸ್ವಾತಂತ್ರ್ಯ ನೀಡುವ ಅವಧಿಯಲ್ಲಿ ಇಬ್ಬಾಗಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ರಾಷ್ಟ್ರಗಳನ್ನು ಧರ್ಮದ ಆಧಾರದ ಮೇಲೆ ರಚಿಸಲಾಯಿತು.
1941ರ ಜನಗಣತಿಯನ್ನು ಆಧರಿಸಿ 50%ಕ್ಕಿಂತ ಹೆಚ್ಚು ಮುಸ್ಲಿಂ ಜನಾಂಗದ ಜನರನ್ನು ಹೊಂದಿದ್ದ ಪ್ರದೇಶಗಳನ್ನು ಭಾರತದಿಂದ ಪ್ರತ್ಯೇಕಿಸಿ ಪಾಕಿಸ್ತಾನವನ್ನು ರಚಿಸಿ ಇವುಗಳನ್ನು ಪ್ರತ್ಯೇಕಿಸುವ ರ್ಯಾಡ್ಕ್ಲಿಫ್ ರೇಖೆಯನ್ನು ಎಳೆಯಲಾಯಿತು. ಸ್ವಾತಂತ್ರ್ಯದ ನಂತರ ಮೊದಲ ಪಾಕಿಸ್ತಾನ ಭಾರತ ಯುದ್ಧವು ಆರಂಭವಾಯಿತು. ನಂತರ 1949ರಲ್ಲಿ ವಿಶ್ವಸಂಸ್ಥೆಯ ಕರೆಯಂತೆ ಯುದ್ಧವು ನಿಲುಗಡೆಗೊಂಡಿತು. ಈ ವೇಳೆಗಾಗಲೇ ಪಾಕಿಸ್ತಾನವು ಕಾಶ್ಮೀರದ ವಿಸ್ತಾರವಾದ ಭಾಗವನ್ನು ಆಕ್ರಮಿಸಿದ್ದು ಅದು ಇಂದಿಗೂ ಪಾಕಿಸ್ತಾನದ ವಶದಲ್ಲಿಯೇ ಇದೆ. ಇದನ್ನು ಆಜಾದ್ ಕಾಶ್ಮೀರ ಅಥವಾ POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಕರೆಯಲಾಗುತ್ತಿದೆ. ಇನ್ನು ಭಾರತ ಮತ್ತು ಚೈನಾದ ಗಡಿ ರೇಖೆಯನ್ನು ನೋಡುವುದಾದರೆ ಭಾರತವು ತನ್ನ ಉತ್ತರದ ಗಡಿ ರಾಜ್ಯಗಳುದ್ದಕ್ಕೂ ಚೀನಾ ದೇಶದೊಡನೆ 3840 ಕಿಲೋಮೀಟರ್ಗಳಷ್ಟು ಉದ್ದವಾದ ಗಡಿಯನ್ನ ಹೊಂದಿದೆ. ಇದು ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಕಂಡುಬರುವುದು. ಇದು ಪೂರ್ಣವಾಗಿ ಪರ್ವತ ಪ್ರದೇಶ. ಇದರಿಂದಾಗಿ ಭಾರತ ಚೀನಾಗಳ ನಡುವೆ ಗಡಿರೇಖೆಯನ್ನು ಸ್ಪಷ್ಟವಾಗಿ ಗುರುತಿಸಲಾಗಿಲ್ಲ. ಈ ಗಡಿರೇಖೆಯನ್ನು ಬ್ರಿಟನ್, ಟಿಬೆಟ್ ಮತ್ತು ಚೈನಾ ದೇಶಗಳು ಭಾಗವಹಿಸಿದ್ದ 1914ರ ಶಿಮ್ಲಾ ಭೇಟಿಯಲ್ಲಿ ಅಂಗೀಕರಿಸಲಾಯಿತು. ಇದನ್ನೇ ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯಲಾಗಿದ್ದು ಇದು ನೇಪಾಳದಿಂದ ಪೂರ್ವದ ಕಡೆಗಿರುವುದು. ಆದರೆ ಪಶ್ಚಿಮದ ಕಡೆಗೆ ಇರುವ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದರೆ ವಾಸ್ತವ ನಿಯಂತ್ರಣ ಗಡಿ ರೇಖೆಯಾಗಿದೆ. ಇಲ್ಲಿಯೇ ಇತ್ತೀಚೆಗೆ ಪೋಂಗ್ಯಾಂಗ್ ಸರೋವರದ ಬಳಿ ಭಾರತ ಚೀನಾ ಸೈನಿಕ ಘರ್ಷಣೆ 2020ರಲ್ಲಿ ನಡೆಯಿತು. ಇನ್ನು ಹಿಮಾಲಯದ ರಾಜ್ಯಗಳೊಡನೆ ಗಡಿ ರೇಖೆಯನ್ನು ನೋಡುವುದಾದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಗಡಿಯಲ್ಲಿ 2 ರೀತಿಯ ಗಡಿ ರಾಜ್ಯಗಳನ್ನು ನಿರ್ಮಿಸಿಕೊಂಡಿದ್ದರು. ಅವುಗಳೆಂದರೆ ಒಳವೃತ್ತದ ರಾಜ್ಯಗಳು ಅಂದರೆ ಇನ್ನರ್ ರಿಂಗ್ ಸ್ಟೇಟ್ಸ್ ಮತ್ತು ಹೊರವೃತ್ತದ ರಾಜ್ಯಗಳು ಅಂದರೆ ಔಟರ್ ರಿಂಗ್ ಸ್ಟೇಟ್ಸ್ ಅಂತ. ಒಳವೃತ್ತವು ಹಿಮಾಲಯದ ರಾಜ್ಯಗಳನ್ನು ಅಂದರೆ ನೇಪಾಳ, ಭೂತಾನ್, ಸಿಕ್ಕಿಂ ಅನ್ನು ಒಳಗೊಂಡಿದ್ದು ಇವು ತಟಸ್ಥ ರಾಷ್ಟ್ರಗಳು. ನೇಪಾಳವು ಯಾವಾಗಲೂ ಸ್ವತಂತ್ರವಾಗಿ ಉಳಿದಿದ್ದು ಬ್ರಿಟಿಷರಿಂದ ರಕ್ಷಣೆ ಪಡೆದಿತ್ತು. ಭೂತಾನ್ ರಾಷ್ಟ್ರವೂ ಸಹ ಬ್ರಿಟಿಷರ ರಕ್ಷಣೆಯನ್ನು ಹೊಂದಿದ್ದು ಇಂದಿಗೂ ಇದು ಭಾರತದಿಂದ ಮುಂದುವರೆದಿದೆ. ಸಿಕ್ಕಿಂ 1976ರಲ್ಲಿ ಭಾರತದ ರಾಜ್ಯವಾಗಿ ಸೇರಿಕೊಂಡಿದೆ. ಇನ್ನು ಭಾರತ ಮತ್ತು ಮಯನ್ಮಾರ್ ಗಡಿರೇಖೆಯನ್ನು ನೋಡುವುದಾದರೆ ಭಾರತವು ಪೂರ್ವದಲ್ಲಿ ಮಯನ್ಮಾರ್ ದೇಶದೊಡನೆ 1536 ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನು ಒಳಗೊಂಡಿದ್ದು ಇದು ಬ್ರಹ್ಮಪುತ್ರ, ಇರವಾಡಿ ನದಿಗಳ ಜಲನಯನ ಕ್ಷೇತ್ರವನ್ನು ವಿಭಾಗಿಸುವ ಜಲವಿಭಾಜಕ ರೇಖೆಯಾಗಿದ್ದು ಇದನ್ನು 1967ರಲ್ಲಿ ಗುರುತಿಸಲಾಗಿದೆ. ಇನ್ನು ಭಾರತ ಬಾಂಗ್ಲಾ ಗಡಿ ರೇಖೆಯನ್ನು ನೋಡುವುದಾದರೆ 1947ರಲ್ಲಿ ಭಾರತವು ವಿಭಾಗಿಸಲ್ಪಟ್ಟು ಪಾಕಿಸ್ತಾನವನ್ನು ನಿರ್ಮಿಸಿದಾಗ ಅದು ಪಶ್ಚಿಮ ಪಾಕಿಸ್ತಾನ ಹಾಗೂ ಪೂರ್ವ ಪಾಕಿಸ್ತಾನವೆಂಬ 2 ಭಾಗಗಳನ್ನು ಒಳಗೊಂಡಿತ್ತು. 1971ರಲ್ಲಿ ಪೂರ್ವ ಪಾಕಿಸ್ತಾನವು ಪ್ರತ್ಯೇಕಗೊಂಡು ಬಾಂಗ್ಲಾದೇಶವು ಉದಯವಾಯಿತು. ಭಾರತ ಹಾಗೂ ಬಾಂಗ್ಲಾದೇಶಗಳ ಗಡಿ ರೇಖೆ 3910 ಕಿಲೋಮೀಟರ್ಗಳನ್ನು ಹೊಂದಿದ್ದು ಇದು 1947ರಲ್ಲಿಯೇ ರ್ಯಾಡ್ಕ್ಲಿಫ್ ವಿಂಗಡಿಸಿದನು. ಭಾರತದ ಭೂ ಗಡಿ ರೇಖೆಗಳಲ್ಲಿ ಬಾಂಗ್ಲಾದೇಶದ ಗಡಿ ರೇಖೆ ಅತಿ ಹೆಚ್ಚು ಉದ್ದವನ್ನು ಹೊಂದಿದೆ. ಇನ್ನು ಭಾರತದ ಜಲಗಡಿ ರೇಖೆಯನ್ನು ನೋಡುವುದಾದರೆ ಭಾರತವು ತ್ರಿಕೋನಾಕೃತಿಯಲ್ಲಿ ಇದ್ದು ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವ ಪರ್ಯಾಯ ದ್ವೀಪ. ಪ್ರಪಂಚದಲ್ಲಿ ಒಂದು ದೇಶದ ಹೆಸರಿನಿಂದಲೇ ಸಾಗರವನ್ನು ಕರೆಯುತ್ತಿದೆ. ಭಾರತವು ಒಟ್ಟು 6100 ಕಿಲೋಮೀಟರ್ ಉದ್ದವಾದ ತೀರ ಪ್ರದೇಶವನ್ನು ಹೊಂದಿದ್ದು 9 ರಾಜ್ಯಗಳು ಹಾಗೂ 2 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಒಳಗೊಂಡಿವೆ. ಇದರ ದ್ವೀಪಗಳನ್ನು ಪರಿಗಣಿಸಿದಾಗ ತೀರ ಪ್ರದೇಶದ ಒಟ್ಟು ಉದ್ದವು 7516.6 ಕಿಲೋಮೀಟರ್ ಹೊಂದಿದೆ. ಹಿಂದೂ ಮಹಾಸಾಗರದ 2 ಶಾಖೆಗಳಾದ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳು 2 ಬಾಹುಗಳಂತೆ ದೇಶದ 2 ಕಡೆಗಳಲ್ಲಿ ವಿಸ್ತರಿಸಿವೆ. ಭಾರತವು 7 ದೇಶಗಳೊಡನೆ ಜಲಗಡಿಯನ್ನು ಹೊಂದಿದೆ. ಅವುಗಳೆಂದರೆ ಪಾಕಿಸ್ತಾನ, ಮಾಲ್ಡೀವ್ಸ್, ಶ್ರೀಲಂಕಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ. ಮನ್ನಾರ್ ಅಖಾತ್ ಮತ್ತು ಪಾಕ್ ಜಲಸಂಧಿಗಳು ಆಗ್ನೇಯದಲ್ಲಿ ಶ್ರೀಲಂಕಾವನ್ನು ಭಾರತದಿಂದ ಪ್ರತ್ಯೇಕಿಸಿವೆ. ಈ ಜಲರಾಶಿಯು 30 ಕಿಲೋಮೀಟರ್ಗಳಷ್ಟು ಅಗಲವಾಗಿದ್ದು ತಮಿಳುನಾಡಿನ ಧನುಷ್ಕೋಡಿಯಿಂದ ಪುರಾಣದ ರಾಮಾಯಣದ ಸೇತುವೆಯನ್ನು ಶ್ರೀಲಂಕಾದ ತಲೈ ಮನ್ನಾರ್ವರೆಗೆ ಆಡಮ್ ಬ್ರಿಡ್ಜ್ ಅನ್ನು ಅನುಸರಿಸುವ ಯೋಜನೆಗಳಿವೆ. ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಗ್ರೇಟ್ ಚಾನೆಲ್ ಸುಮಾತ್ರ ದ್ವೀಪದಿಂದ ಬೇರ್ಪಡಿಸಿದೆ. ಅರಬ್ಬಿ ಸಮುದ್ರದಲ್ಲಿರುವ ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪ ಸಮೂಹ ಕೂಡ ಭಾರತದ ಭಾಗಗಳಾಗಿವೆ. ಭಾರತವು ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದ್ದು ಸುಮಾರು 6100 ಕಿಲೋಮೀಟರ್ ಉದ್ದವಾದ ತೀರವನ್ನು ಒಳಗೊಂಡಿದೆ. ಹಿಂದೂ ಮಹಾಸಾಗರದ ಉತ್ತರ ಭಾಗದ ಕೇಂದ್ರದಲ್ಲಿ ಭಾರತ ಪರ್ಯಾಯ ದ್ವೀಪವು ಹಿಂದೂ ಮಹಾಸಾಗರದಲ್ಲಿ ದಕ್ಷಿಣದ ಕಡೆಗೆ ಚಾಚಿಕೊಂಡಿದೆ. ಇದರಿಂದಾಗಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳು ನಿರ್ಮಾಣಗೊಂಡಿವೆ. ಇದರಿಂದ
ಹಿಂದೂ ಮಹಾಸಾಗರವು ಪಶ್ಚಿಮದಲ್ಲಿ ಆಫ್ರಿಕಾ, ಉತ್ತರದಲ್ಲಿ ಏಷ್ಯಾ ಹಾಗೂ ಪೂರ್ವದಲ್ಲಿ ಆಸ್ಟ್ರೇಲಿಯಾಗಳನ್ನು ಒಳಗೊಂಡಿದೆ. ಭಾರತವು ಪಶ್ಚಿಮದಲ್ಲಿ ಆಫ್ರಿಕಾ ಹಾಗೂ ಮಧ್ಯ ಏಷ್ಯಾ ಹಾಗೂ ಪೂರ್ವದಲ್ಲಿ ಮಲಕ್ಕಾ ಜಲಸಂಧಿ ಇವುಗಳ ನಡುವೆ ಇದ್ದು ಆಯಕಟ್ಟಿನ ಸ್ಥಾನದಲ್ಲಿದೆ. ಉತ್ತರ ಭಾಗವು ಭೂಗಡಿ ರೇಖೆಯಿಂದ ಕೂಡಿದೆ. ಇದರಿಂದ 99% ವಿದೇಶಿ ವ್ಯವಹಾರವು ಸಾಗರ ಮಾರ್ಗಗಳ ಮೂಲಕವೇ ಸಾಗುವುದು. ಇದರಿಂದಾಗಿ ಹಿಂದೂ ಮಹಾಸಾಗರದ ಮೇಲೆ ಇದು ಅತಿ ಹೆಚ್ಚು ಪ್ರಭಾವವನ್ನು ಹೊಂದಿದೆ ಮತ್ತು ಅವಶ್ಯಕವಾಗಿದೆ. ಈ ಮಾರ್ಗವು ಭಾರತಕ್ಕೆ ಅತ್ಯಂತ ವರದಾನವಾಗಿದೆ. ಇದು ವೀಕ್ಷಕರ ಇವತ್ತಿನ ವಿಷಯ. ಧನ್ಯವಾದಗಳು.